ಜಿಲ್ಲಾ ಆಡಳಿತ ಬೆಳಗ್ಗೆಯಿಂದ ವಿಸರ್ಜನೆ ಮಾಡೋರ ಜೊತೆ ಮಾತನಾಡಿ ಯಾವ ರಸ್ತೆಯಲ್ಲಿ ಹೋಗಬೇಕು, ಯಾವುದು ಕಠಿಣವಾಗಿರುತ್ತೆ, ಯಾವುದನ್ನು ನಾವು ನಿಮಗೆ ಸುಲಭವಾಗಿ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿ ಇವರು ಒಂದು ಹಂತಕ್ಕೆ ಫೈನಲೈಸ್ ಮಾಡಿದ್ದಾರೆ. ನಿಮ್ಮನ್ನೆಲ್ಲ ನಾನು ಕರೆದಿರ್ತಕ್ಕಂಥದ್ದು ನೀವು ಇಲ್ಲೇ ಅದರಲ್ಲೂ ಎಸ್ಪೆಷಲಿ ಮುಸ್ಲಿಂ ಸ್ನೇಹಿತರಿಗೆ ನಾನು ಹೇಳ್ತಕ್ಕಂಥದ್ದು, ಬೆಳಗ್ಗೆ ಎದ್ದರೆ ನೀವು ನಿಮ್ಮವ್ರ ಜೊತೆ ಮಾತನಾಡೋದು ಎಷ್ಟೋ ಅದಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಜೊತೆ ಮಾತನಾಡಿ ವ್ಯವಹಾರ ಮಾಡೋದು ಜಾಸ್ತಿ. ವಿಶ್ವಾಸ, ಬಾಂಧವ್ಯ, ವ್ಯವಹಾರ ಎಲ್ಲವೂ ಅವ್ರ ಜೊತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನೀವು ನಾಳೆ ಒಂದು ದಿವಸ ಅಲ್ಲ, ಯಾವತ್ತೇ ಧಾರ್ಮಿಕ ಗಣಪತಿ ಇರ್ಬೋದು, ಇನ್ಯಾವುದೇ ಮಾರಮ್ಮ ಇರ್ಬೋದು, ಇನ್ಯಾವುದೇ ದೇವರ ಕಾರ್ಯ ಇರ್ಬೋದು, ಆ ಟೈಮ್ನಲ್ಲಿ ಅವ್ರು ಹೋಗ್ತಾ ಇರೋ ದಾರಿ ಬಿಟ್ಟು ಈ ಕಡೆಗೆ ಮುಖ ತಿರುಗಿಸ್ಕೊಂಡ್ರು ತಪ್ಪೇನಿಲ್ಲ. ಸಮಾಧಾನವಾಗಿ ನೀವು ನೆಮ್ಮದಿಲಿರ್ಬೋದು. ಈ ಸನ್ನಿವೇಶ ಬರಲ್ಲ. ಕಿವಿಗೆ ಯಾರೋ ಒಬ್ಬ ಹುಡುಗ ಕೂಗದ ಕಿವಿಗೆ ಬಿದ್ದರೆ ತಾನೇ ನೀವು ಅದಕ್ಕೆ ರಿಯಾಕ್ಷನ್ ಮಾಡೋದು. ಆ ಕಡೆ ತಿರುಗಿ ನೋಡದೇ ಇದ್ದರೆ ನಿಮ್ಮ ಕಿವಿ ಮೇಲೆ ಆ ಶಬ್ದನೂ ಬೀಳಲ್ಲ, ನೀವು ಸಹ ಅದನ್ನು ಮಾತಾಡೋ ಅವಶ್ಯಕತೆ ಬರಲ್ಲ. ಯಾವುದಾರ ಒಂದು ಸಂದರ್ಭ, ಒಂದು ಇನ್ಸಿಡೆಂಟ್ ನಡಿಬೇಕಾದ್ರೆ ಒಂದು ಸ್ವಲ್ಪ ತಾಳ್ಮೆ ತಗೊಂಡ್ರೆ ಇನ್ನು ಅರ್ಧ ಗಂಟೆಗೆ ಆ ವಿಚಾರನೇ ಮರ್ತೋಗಿರು. ಅವ್ರು ಮಾಡಿದ್ರೆ ನಾವು ಮಾಡೋದು, ನಾವು ಮಾಡಿದ್ರೆ ಅವರು ಮಾಡೋದು ಅಂದಾಗ ಮಾತ್ರ ಅದು ಉದ್ರೇಕಕ್ಕೆ ಹೋಗೋದು. ಇನ್ನು ಮುಂದೆ ಮಂಡ್ಯ ಜಿಲ್ಲೆಯ ಎಲ್ರಿಗೂ ನಾನು ವಿನಂತಿ ಮಾಡೋದು, ಹಿಂದೂಗಳು ಮಾಡೋ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿರಿ, ನೀವು ಮಾಡೋ ಟೈಮ್ನಲ್ಲಿ ಹಿಂದೂಗಳು ಸೈಲೆಂಟ್ ಆಗಿರಿ. ಆಗ ವಿಚಾರನೇ ವಿಪೋಕಕ್ಕೆ ಹೋಗೋವಂಥ ಸಂಗತಿ ಬರಲ್ಲ, ಸಮಯ ಬರಲ್ಲ. ನಾಳೆ ಈ ಜಿಲ್ಲೆ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಈ ಜಿಲ್ಲೆಯ ಗೌರವದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಸಾಧ್ಯವಾದರೆ ಅವರ ಮಾಡ್ತಕ್ಕಂಥ ಪ್ರೊಸೆಷನ್ನ ದೂರದಿಂದ ನೋಡಿ ಸಂತೋಷ ಪಡೋರಿದ್ದರೆ ನೋಡಿ, ಇಲ್ಲ ನೀವು ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ದೂರ ಇದ್ದರು. ಅವ್ರು ಪೊಲೀಸರು ಪ್ರೊಡಕ್ಷನ್ ಕೊಡ್ತಾರೆ, ಅವರು ಮೆರವಣಿಗೆ ಮಾಡ್ತಾರೆ. ನೀವುಗಳು ಯಾವುದೇ ಕಾರಣಕ್ಕೆ ಅದು ಒಳ್ಳೆಯದಕ್ಕಾಗ್ಬೋದು, ಅದು ಒಳ್ಳೇದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಗ್ಬೋದು, ನಾಳೆ ಈ ವಿಚಾರದಲ್ಲಿ ಆದಷ್ಟು ದೂರ ಇರ್ತಕ್ಕಂಥದ್ದು ನಿಮ್ಮ ಎಲ್ಲರ ಹಿತದೃಷ್ಟಿಯಿಂದ. ಜಿಲ್ಲೆಯ ಮದ್ದೂರು ಕ್ಷೇತ್ರದ ಸಾರ್ವಜನಿಕ ಶಾಂತಿ ಭಂಗ ಮಾಡೋ ದೃಷ್ಟಿಯಿಂದ ಒಳ್ಳೆಯದು. ನೀವ್ಯಾರೂ ಸಹ ನಾಳೆ ಈ ವಿಚಾರದಲ್ಲಿ ಸಣ್ಣ ಪುಟ್ಟ ಮಾತುಗಳನ್ನ ಕೇಳಿ ಪ್ರವಾಕ ಆಗ್ತಕ್ಕಂಥ ಸನ್ನಿವೇಶವನ್ನು ನೀವು ಅವಕಾಶ ಮಾಡಿಕೊಡ್ಬೇಡಿ, ಸಂಪೂರ್ಣವಾಗಿರಿ. ಬಟ್ ಒಂದು, ನಾವು ಇಲ್ಲಿವರೆಗೆ 3 ಘಟನೆ ಆಗಿದೆ. 4ನೇ ಘಟನೆ ನಡೀಲಿಕ್ಕೆ ನಾವು ಬಿಟ್ಟರೆ ಅದು ದೊಡ್ಡ ಅಪರಾಧ ನಮ್ಮದು ಆಗುತ್ತೆ. ನಾನು ಪೊಲೀಸ್ ಅಧಿಕಾರಿಗಳಿಗೂ ಇಲ್ಲಿಂದನೇ ಸರ್ಕಾರದಿಂದ ಸೂಚನೆ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೆ ಜಿಲ್ಲೆಯಲ್ಲಿ ಇಂಥ ಘಟನೆ ಮತ್ತೆ ದೊಡ್ಡದು ಸಣ್ಣದು ನಡಿಬಾರ್ದು. ಆ ಜವಾಬ್ದಾರಿನ DC SP ಅವರು ತಗೊಳ್ಳೇಬೇಕು. ಅದೇನಾದ್ರು ವ್ಯತ್ಯಾಸ ಆದರೆ ಅವರೇ ಜವಾಬ್ದಾರಿ ಆಗ್ತಾರೆ. ಯಾವುದೇ ಕಾರಣಕ್ಕೆ ಮುಲಾಜಿಲ್ಲ, ಇನ್ನು ಮುಂದೆ ಯಾವುದೇ ನಡಿಬಾರ್ದು. ಈ ಜಿಲ್ಲೆ ಹಿತದೃಷ್ಟಿಯಿಂದ ನೀವುಗಳು ಸಹ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಶಕ್ತಿ ಮೀರಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ನಡೆಸೋವಂಥ ಮಟ್ಟಕ್ಕೆ ನಿಮ್ಮ ಆಲೋಚನೆ ಮಾಡಬೇಕು. ನಿಮ್ಮೆಲ್ಲ ಆಲೋಚನೆ, ನಿಮ್ಮೆಲ್ಲರ ಸಹಕಾರ ಈ ಜಿಲ್ಲೆಯ ಒಂದು ಸೌಹಾರ್ದಿತವಾದಂಥ ವಾತಾವರಣದಿಂದ ಹೋಗ್ತಕ್ಕಂಥ ಇರಬೇಕೇ ವಿನಃ ಯಾವುದೇ ಕಾರಣಕ್ಕೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಯಾರು ಒಬ್ಬ ಮಾಡ್ತಾರೆ ಅಂತ ಗೊತ್ತಿದ್ರೆ ಅವ್ರ ತಲೆ ಮೇಲೆ ಹೊಡೆದು ಅವರನ್ನು ಒಂದು ಕಡೆ ಕೂರಿಸ್ತಕ್ಕಂಥ ಕೆಲಸ ನೀವು ವಾಲಂಟ್ರಿ ಆಗಿ ಮಾಡಬೇಕು. ಪೊಲೀಸ್ನವರು ಐಡೆಂಟಿಫೈ ಮಾಡೋದಕ್ಕಿಂತ ಮೊದಲು ನೀವು ಐಡೆಂಟಿಫೈ ಮಾಡಿ ಅವರನ್ನು
ದೂರ ಇಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಮತ್ತು ಯಾವುದೇ ಜಿಲ್ಲೆಯಿಂದ ಅಥವಾ ಇನ್ನೊಬ್ಬದಿಂದ ಹಿಂದೂಗಳಲ್ಲಿ ಅಥವಾ ಮುಸ್ಲಿಮ್ಸಲ್ಲಿ ಹೊರಗಡೆಯಿಂದ ಬಂದು ನಿಮ್ಮ ಜೊತೆ ಸೇರ್ಕೊಂಡು ಪ್ರವಾಕ್ ಮಾಡೋವಂಥವ್ರು ಬಂದರೆ ಅವರನ್ನು ಪೊಲೀಸ್ಗೆ ನೀವೇ ಹಿಡಿದು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಸಹ ಮಾಡಬೇಕು. ಸೊ ಇದನ್ನು ನೀವೇನಾದ್ರು ಮಾಡದೇ ಇದ್ದರೆ ಬಂದು ಮಾಡ್ತಕ್ಕಂಥವ್ರಿಗೆಲ್ಲ ತೊಂದರೆ ಆಗೋದು. ಇಲ್ಲಿ ಹುಟ್ಟಿ ಬೆಳೆದಿದ್ದೀರಲ್ಲ, ಇಲ್ಲಿ ಹುಟ್ಟಿ ಬೆಳೆದಿದ್ದೀರಲ್ಲ, ನೀವು ಇದು 100 ದಿವಸ ಇಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ತೊಂದರೆ ಆಗೋದು. ಎಲ್ಲಿಂದ ಬಂದು ಅವರು ಒಂದು ದಿವಸ ಬಂದು ಹೋಗುವಂಥವ್ರಿಗೆ ಅವ್ರಿಗೇನು ತೊಂದರೆ ಆಗಲ್ಲ. ಅದರಿಂದ ನಾಳೆ ಇವತ್ತು ಹೇಗೆ ಶಾಂತಿಯುತವಾಗಿ ಆಯಿತು ಹಾಗೆ ನಾಳೆನೂ ಆಗುತ್ತೆ. ನಮ್ಮ ಜಿಲ್ಲೆಯ ಜನ ಇದು ಗೊತ್ತಿಲ್ಲದೆಲ್ಲ ಆಗುವಂಥದ್ದನ್ನು ಗೊತ್ತಾದಾಗ ಎಚ್ಚೆತ್ತುಕೊಳ್ತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಆಗಿದೆ. ಎಂತೆಂಥ ದೊಡ್ಡ ಘಟನೆಯನ್ನು ನಾವು ಕಾವೇರಿನ ಗಲಾಟೆಯಲ್ಲಿ ಎದುರಿಸಿದ್ದೀವಿ. ಅದರಿಂದ ಧಾರ್ಮಿಕ ಯಾವುದೇ ಸಮಾಜಕ್ಕೆ ಭಂಗ ಆಗಬಾರ್ದು. ಧರ್ಮದ ವಿಚಾರದಲ್ಲಿ ನಾವು ಯಾವುದೇ ಘರ್ಷಣೆ ಆಗಬಾರ್ದು. ಅವರವ್ರ ಧರ್ಮನ ಅವರು ಆಚರಣೆ ಮಾಡಲಿಕ್ಕೆ ನಾವು ಸ್ವತಂತ್ರ ಇದ್ದಾರೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು. ಸೊ ಅದರಿಂದ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ನಾಳೆ ನಿಮ್ಮ ಶಕ್ತಿ ಮೀರಿ ಪೊಲೀಸ್ನವರು ಜಿಲ್ಲಾಡಳಿತ ಮಾಡ್ತಕ್ಕಂಥ ಎಲ್ಲ ಕಟ್ಟುನಿಟ್ಟಾದಂಥ ಬಂದೋಬಸ್ತಿಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತೆ ಯಾವುದೂ ಸಹ ಅದನ್ನು ಕದಲುವಂಥ ಕೆಲಸವನ್ನು ಮಾಡೋದು ಬೇಡ. ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಇನ್ನೂ ಒಂದು ಮೀರಿ ಈ ಘಟನೆ ಮತ್ತೆ ನಡೀದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನೀವಿರ್ತಕ್ಕಂಥ ಮುಖಂಡರ ಮೇಲೆ ಇದೆ ಅನ್ನೋದನ್ನು ನೀವು ಜವಾಬ್ದಾರಿನ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಯಾವತ್ತೇ ಇನ್ನು ಮುಂದಿನ ದಿನ ಇದ್ದದ್ದು ಆಗಬಾರ್ದು. ಈಗ ಆಗಿರೋವಂಥ ವಿಚಾರದಲ್ಲಿ ಕ್ರಮಕ್ಕೆ ನೀವಾಗಲೇ ಮಾತು ಕೊಟ್ಟಿದ್ದೀರಾ. ಯಾವುದೇ ಕ್ರಮ ಆದರೂ ನಾವು ಅದಕ್ಕೆ ಮಧ್ಯ ಪ್ರವೇಶ ಮಾಡಲ್ಲ ಅಂತ ಇಲಾಖೆ ಕಾನೂನು ಏನು ಹೇಳುತ್ತೆ, ಕೋರ್ಟು ಅದರಂತೆ ಅವ್ರ ಕ್ರಮ ಆಗುತ್ತೆ. ಅದನ್ನು ನೀವೆಲ್ಲರೂ ಸಹ ಮಧ್ಯ ಪ್ರವೇಶ ಮಾಡೋದು ಬೇಡ ಅಂತ ಹೇಳಿ ನಿಮ್ಮೆಲ್ರಿಗೂ ನಮಸ್ಕರಿಸಿ ನಾನು ಈ ಮಾತನ್ನು ಮುಗಿಸ್ತೀನಿ. ಮತ್ತು ಮಾಧ್ಯಮ ಸ್ನೇಹಿತರಿಗೂ ನಾನು ಒಂದು ವಿನಂತಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆಗೆ ನಡೆದಿದೆ, ನಿನ್ನೆ ಕ್ರಮ ಆಗಿದೆ, ಹೆಚ್ಚಿನದಾಗಿ ತನಿಖೆ ಆಗುತ್ತೆ. ಇನ್ನೂ ಹೆಚ್ಚಿನ ಕ್ರಮ ಅಗತ್ಯ ಇದ್ದರೆ ಅದು ಆಗುತ್ತೆ. ಯಾವುದೇ ಕಾರಣಕ್ಕೆ ಅದು ನಿಲ್ಲಲ್ಲ. ಆದರೆ ಮಾಧ್ಯಮ ಸ್ನೇಹಿತರು ಸಹ ವಿಚಾರನ ಇಲ್ಲಿಗೆ ಶಾಂತಿ ಸ್ಥಾಪನೆ ಆಗಿದೆ ಮದ್ದೂರಿನಲ್ಲಿ. ನಾಳೆ ಸಾಮೂಹಿಕ ಗಣಪತಿ ಯಾವುದೇ ಗಲಭೆ ಇಲ್ಲದೆ ನಡೆಯುತ್ತೆ. ಇಲ್ಲಿ ಯಾವುದೇ ಮದ್ದೂರ ಟೌನ್ನಲ್ಲಿ ಘರ್ಷಣೆಗೆ ಅವಕಾಶ ಆಗಲ್ಲ ಅನ್ನೋ ಮೆಸೇಜನ್ನು ಸೋಷಿಯಲ್ ಮೀಡಿಯಾದವರಿಂದ ಹಿಡಿದು ನೀವು ಸಹ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಸೊ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಮಾಧ್ಯಮ ಸ್ನೇಹಿತರದ್ದು ಇರಲಿ ಅನ್ನೋ ವಿನಂತಿಯನ್ನು ಮಾಡಿ. ನರೇಂದ್ರ ಸ್ವಾಮಿ ಅವರು ಲೇಟಾಗಿ ಬಂದಿದ್ದಾರೆ, ಒಂದೆರಡು ಮಾತಾಡ್ತಾರೆ. ಸೊ ಮುಕ್ತಾಯ ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.